ಹಾಯ್ ಎವ್ರಿವನ್, ನಮಸ್ತೆ. ನನ್ನ ಹೆಸರು ಲಿಖಿತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಮನೇಲೆ ಇರುವಂತ ಇಂಗ್ರೀಡಿಯೆಂಟ್ಸ್ ಇಂದ ಹೈ ಪ್ರೋಟೀನ್ ಶೇಕ್ ನ ಹೇಗೆ ಮಾಡುವಂತದನ್ನು ತೋರಿಸ್ತೀನಿ. ಮತ್ತೆ ಯಾವ್ದಾವ್ದು ಪದಾರ್ಥನ ಬಳಕೆ ಮಾಡಿದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಮೊದಲು ನಿಮಗೆ ಬೇಕಾಗಿರುವಂತದ್ದು ಓಟ್ಸ್. ಇದರಲ್ಲಿ ನಿಮಗೆ ಸಿಗುವಂತದ್ದು ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಸೋಡಿಯಂ. ಸೊ ಇದರಲ್ಲಿ ನೀವು 100 grams ಗೆ ಅಪ್ ಟು 400 grams ಆಫ್ ಕ್ಯಾಲರಿ ಸಿಗುತ್ತೆ. ಅಂಡ್ ಪ್ರೋಟೀನ್ ನಿಮಗೆ 12.6 ಅಷ್ಟು ಸಿಗುತ್ತೆ. ಕಾರ್ಬೋಹೈಡ್ರೇಟ್ 66.5 grams ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ನೀವು ಇದನ್ನ ಹೇಗೆ ಬಳಕೆ ಮಾಡೋದು ಅಂತಂದ್ರೆ, ಒಂದು ಬೌಲ್ ಅಲ್ಲಿ 100 ಗ್ರಾಮ್ ಅಷ್ಟು ಓಟ್ಸ್ ನ ಹಾಕಿ ನೀವು ಅದನ್ನ ಹಾಲಲ್ಲೂ ಬೇಕಾದ್ರೂ ನೆನೆ ಹಾಕ್ಬೋದು ಅಥವಾ ನೀರಲ್ಲೂ ಕೂಡ ನೆನೆ ಹಾಕಿರ್ಬೋದು. ಯಾಕೆಂದ್ರೆ ಅದನ್ನ ಗ್ರೈಂಡ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ಇದ್ರಲ್ಲಿ ಯಾವ ಬ್ರ್ಯಾಂಡ್ ಅನ್ನು ತಗೊಬಹುದು ಅಂತ ಹೇಳಿದ್ರೆ, ನಾನು ಯೂಸ್ ಮಾಡ್ತಾ ಇರುವಂತದ್ದು ರೆಗ್ಯುಲರ್ ಆಗಿ ಯೋಗ ಬಾರ್ ಅಥವಾ ಪಿಂಟೋಲಾ ಅಂತ ಯೂಸ್ ಮಾಡ್ತೀನಿ. ಸೊ ಪಿಂಟೋಲಾದಲ್ಲಿ ನನಗೆ ಮಲ್ಟಿಗ್ರೇನ್ ಸಿಗುತ್ತೆ. ನಾನು ಅದನ್ನ ಹೈ ಪ್ರಿಫರ್ ಮಾಡ್ತೀನಿ, ಯಾಕಂದ್ರೆ ಅದರಲ್ಲಿ ಪಂಪ್ಕಿನ್ ಸೀಡ್ಸ್, ರೈಸಿನ್ಸ್ ಮತ್ತೆ ಆಲ್ಮಂಡ್ಸ್ ನ ಇನ್ಕ್ಲೂಡ್ ಮಾಡಿ ಹಾಕಿರ್ತಾರೆ. ಸೊ ಆಲ್ಸೋ ನಿಮ್ಗೆ ಅದರಲ್ಲಿ ಫ್ಲೇವರ್ ಕೂಡ ಬರುತ್ತೆ. ಸೊ ನಿಮ್ಗೆ ನ್ಯಾಚುರಲ್ ಆಗಿ ಬೇಕು ಅಂದ್ರೆ ಯೋಗ ಬಾರಿನ ತಗೋಬಹುದು. ಸ್ವಲ್ಪ ಚಾಕ್ಲೇಟಿ ಫ್ಲೇವರ್ ಅಥವಾ ಏನಾದ್ರು ಅಥವಾ ಮಲ್ಟಿಗ್ರೇನ್ಸ್ ಸಿಗ್ಬೇಕಂತಂದ್ರೆ ಪಿಂಟೋಲಾನ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಡ್ರೈ ಫ್ರೂಟ್ಸ್. ಇದರಲ್ಲಿ ನಿಮಗೆ ಕ್ಯಾಶ್ಯೂ ನಟ್ಸ್, ಪಿಸ್ತಾಶಿಯೋ ಅಂಡ್ ಆಲ್ಮಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಇದು ಅವಕ್ಯಾಡೋ. ಇದನ್ನ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕೂಡ ಕರೀತಾರೆ. ಇದನ್ನ ನಿಮಗೆ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದನ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ, ಮಿಲ್ಕ್ ಶೇಕ್ ತುಂಬಾ ಕ್ರೀಮಿ ಆಗಿ ಬರುತ್ತೆ. ಮತ್ತೆ ಇದು ತುಂಬಾ ಸಪ್ಪೆ ಆಗಿರುತ್ತೆ. ನ್ಯಾಚುರಲ್ ಆಗಿ ನಿಮ್ಗೆ ಯಾವುದೇ ಕೂಡ ಟೇಸ್ಟ್ ಅನ್ನೋದು ಸಿಗೋದಿಲ್ಲ ಇದರಲ್ಲಿ. ಸೊ ಇದರಲ್ಲಿ ಮೇನ್ ಹೆಲ್ತ್ ಬೆನಿಫಿಟ್ಸ್ ಅಂತಂದ್ರೆ ಏನಂದ್ರೆ, ಹೈ ಪ್ರೋಟೀನ್ ಮತ್ತೆ ಹೈ ಕ್ಯಾಲರೀಸ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಅವಕ್ಯಾಡೋ ಮತ್ತೆ ಸ್ಕಿನ್ ಗ್ಲೋಯಿಂಗ್ ಮತ್ತೆ ಹೇರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವ್ ಇದನ್ನ ಕಟ್ ಮಾಡಿ ನ್ಯಾಚುರಲ್ ಆಗಿ ಸಿಪ್ಪೆನ ಪೀಲ್ ಮಾಡಿ ಡೈರೆಕ್ಟ್ ಆಗಿ ಆಡ್ ಮಾಡಿ ಮಿಕ್ಸ್ ಮಾಡ್ಕೊಬಹುದು. ಸೊ ನ್ಯಾಚುರಲ್ ಆಗಿ ತಿನ್ನೋದಕ್ಕಿಂತ ನಾನು ಏನಕ್ಕೆ ಇದನ್ನ ಗ್ರೈಂಡ್ ಮಾಡಿ ಇಂಗ್ರೀಡಿಯೆಂಟ್ಸ್ ಗಳನ್ನ ಕನ್ಸ್ಯೂಮ್ ಮಾಡಿ ಅಂತಿದ್ದೀನಿ ಅಂದ್ರೆ, ತುಂಬಾ ಜನಕ್ಕೆ ತುಂಬಾ ವೈಟ್ ಲಾಸ್ ಇರ್ತೀರಾ, ಅವರು ಯಾವಾಗ್ಲೂ ತುಂಬಾ ಜಾಸ್ತಿ ತಿನ್ನೋದಕ್ಕೆ ಹಿಂಸೆ ಪಡ್ತಾರೆ. ಒಬ್ಬೊಬ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ನಾನು ಅದಕ್ಕೆ ಇದನ್ನ ಲಿಕ್ವಿಡ್ ಫುಡ್ ಆಗಿ ಕನ್ವರ್ಟ್ ಮಾಡಿ ಟೇಸ್ಟಿಯಾಗಿ ಈಸಿಯಾಗಿ ಕನ್ಸ್ಯೂಮಿಂಗ್ ಮಾಡ್ಬೋದು. ಮತ್ತೆ ಇದರಿಂದ ಬೇಗ ವೆಯ್ಟ್ ಗೇನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋಂಥದ್ದು ಬನಾನಾ. ಇದರಲ್ಲಿ ನಮ್ಗೆ ಗೊತ್ತಿರೋಂತಂಗೆ ಹೈ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ಸ್ ಎಲ್ಲ ಆಡೆಡ್ ಆಗಿರುತ್ತೆ. ವಿಟಮಿನ್ B12 ಅಂಡ್ ಆಲ್ಸೋ ನಿಮಗೆ ಸ್ವೀಟ್ನೆಸ್ ಕೂಡ ಶೇಕ್ಗೆ ಆಡ್ ಮಾಡುತ್ತೆ. ಸೊ ಇದರಿಂದ ನೀವು ಈಸಿಯಾಗಿ ವೆಯ್ಟ್ ಗೇನ್ ಕೂಡ ಮಾಡಬಹುದು ಈ ಎರಡು ಹಣ್ಣನ್ನ ಯೂಸ್ ಮಾಡೋದ್ರಿಂದ. ಸೊ ನೀವು ಮ್ಯಾಂಗೋ ಸೀಸನ್ ಅಲ್ಲಿ ಇದ್ದಾಗ ಅವಕ್ಯಾಡೋ ಬದಲು ಮ್ಯಾಂಗೋ ಕೂಡ ಯೂಸ್ ಮಾಡಬಹುದು, ಯಾಕಂದ್ರೆ ಅದು ಕೂಡ ಹೈ ವೆಯ್ಟ್ ಗೇನರ್ ಫ್ರೂಟ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡುವಂತದ್ದು ಚಿಯಾ ಸೀಡ್ಸ್ ಅಂಡ್ ಫ್ಲಾಕ್ಸ್ ಸೀಡ್ಸ್ ಅಂತ. ಇದು ನಿಮಗೆ ಆಚೆ ಎಲ್ಲಾ ಡಿಮಾರ್ಟ್ ಅಥವಾ ಮಾಲ್ಗಳಲ್ಲಿ ಕೂಡ ಸಿಗುತ್ತೆ. ಇದನ್ನ ನೀವು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಥವಾ ಜೆಪ್ಟೋ ಕೂಡ ಮಾಡಬಹುದು. ಇದ್ರಲ್ಲಿ ನಾನು ಏನಕ್ಕೆ ಬಳಕೆ ಮಾಡ್ತಿದ್ದೀನಿ ಅಂತ ಮೇನ್ ಕಾರಣ ಏನಂತಂದ್ರೆ, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದು ನೀವು ತುಂಬಾ ಜನ ಜಿಮ್ ಹೋಗುವಂತವ್ರು ನೋಡಿರ್ತೀರಾ, ಅವರು ಟ್ಯಾಬ್ಲೆಟ್ಸ್ ಗಳಲ್ಲಿ ತಗೊಂತಾ ಇರ್ತಾರೆ. ಸೊ ಯಾರು ಟ್ಯಾಬ್ಲೆಟ್ಸ್ ಗಳಲ್ಲಿ ಬೇಡ, ನ್ಯಾಚುರಲ್ ಆಗಿ ತಗೊಬೇಕು ಅಂತ ಇರ್ತೀರೋ, ಸೊ ಚಿಯಾ ಸೀಡ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್ ನ ಯೂಸ್ ಮಾಡಬಹುದು. ಸೊ ಇದರಲ್ಲೂ ಕೂಡ ನಾನು ಯೋಗ ಬಾರಿಂದು ಬ್ರ್ಯಾಂಡ್ ನೇ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್ ಏನಂತಂದ್ರೆ, ಈ ಚಿಯಾ ಸೀಡ್ಸ್ ಅಲ್ಲಿ ಬಾಡಿ ತುಂಬಾ ಹೀಟ್ ಇದ್ದವ್ರಿಗೆ, ಇವಾಗ ಅಫ್ಕೋರ್ಸ್ ಜಿಮ್ ಹೋಗೋರು ತುಂಬಾ ಬಾಡಿ ಹೀಟ್ ಇರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ ನೀವು ಚಿಯಾ ಸೀಡ್ಸ್ ತುಂಬಾ ರೋಲ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದನ್ನ ಆಡ್ ಮಾಡೋದ್ರಿಂದ ನಿಮ್ಗೆ ಎಕ್ಸ್ಟ್ರಾ ಪ್ರೋಟೀನ್ ಮತ್ತೆ ಹೈ ಫೈಬರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಪೀನಟ್ ಬಟರ್. ಪೀನಟ್ ಬಟರ್ ನಿಮ್ಗೆ ಇದ್ರಲ್ಲೂ ಕೂಡ ಹೈ ಪ್ರೋಟೀನ್ ಅಂಡ್ ಜಾಗ್ರಿ. ನಾನು ತಗೊಂತಾ ಇರೋದು ಜಾಗ್ರಿ ಆಡ್ ಮಾಡಿರುವಂತದ್ದು, ಯಾಕಂದ್ರೆ ನಾನು ಶುಗರ್ ನ ಯೂಸ್ ಮಾಡೋದಕ್ಕೆ ಸಜೆಸ್ಟ್ ಮಾಡೋದಿಲ್ಲ. ಮತ್ತೆ ಹೈ ಎನರ್ಜಿ ಮತ್ತೆ ಇಮ್ಯುನಿಟಿ ಬೂಸ್ಟರ್ಸ್, ಇದರಲ್ಲೂ ಕೂಡ ತುಂಬಾ ವೆಯ್ಟ್ ಗೇನ್ ಹೆಲ್ಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದ್ರನ್ನ ಯಾವ ಬ್ರ್ಯಾಂಡ್ ತಗೊಂಡಿದೀನಿ ಅಂತಂದ್ರೆ, ನಾನು ಪಿಂಟೋಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪಿಂಟೋಲಾದಲ್ಲಿ ನ್ಯಾಚುರಲ್ ಆಗಿ ಹನಿ ಮತ್ತೆ ಕ್ರಂಚಿ ಆಗಿರುತ್ತೆ. ಸೊ ಜಾಗ್ರಿ ಕೂಡ ಆಡ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋಂಥದ್ದು ಹನಿ. ಹನಿ ಏನಕ್ಕೆ ಅಂತಂದ್ರೆ ಸ್ವೀಟ್ನೆಸ್ಗೆ.
ಸೊ ಶುಗರ್ ಯೂಸ್ ಮಾಡದೇ ಇರೋದಕ್ಕಂತ ನೆಕ್ಸ್ಟ್ ಸಪ್ಪೆ ಆಗಿರೋ ಆಗಿ ನಾವು ಶೇಕ್ ನ ಕುಡಿಯೋದಕ್ಕೆ ಆಗಲ್ಲ, ಕನ್ಸ್ಯೂಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಅವಾಗ ನ್ಯಾಚುರಲ್ ಹನಿನ ಯೂಸ್ ಮಾಡ್ಕೊಬಹುದು. ಇದ್ರಲ್ಲಿ ಇನ್ನೊಂದು ಹೆಲ್ತ್ ಬೆನಿಫಿಟ್ಸ್ ಏನಂತಂದ್ರೆ ಇಮ್ಯುನಿಟಿ ಬೂಸ್ಟರ್ಸ್ ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಸೊ ಲಾಸ್ಟ್ ಡೇಟ್ಸ್ ಯೂಸ್ ಮಾಡ್ತೀನಿ ಅಂತಂದ್ರೆ ಇದರಲ್ಲಿ ನಾನು ಒಮನ್ ಡೇಟ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನೀವು ನ್ಯಾಚುರಲ್ ಆಗಿ ಇದನ್ನು ಕೂಡ ನೀರಿಗೆ ನೆನೆ ಹಾಕ್ಬಿಟ್ಟೆ ನೀವು ರುಬ್ಕೊಬಹುದು. ಯಾಕೆಂತಂದ್ರೆ ಸ್ವಲ್ಪ ನಿಮಗೆ ರುಬ್ಬೋದಕ್ಕೆ ಈಸಿ ಆಗಿರುತ್ತೆ, ಮತ್ತೆ ತರಿ ಆಗಿ ಸಿಗೋದಿಲ್ಲ. ಸೊ ನೀವು ನಾರ್ಮಲ್ ಆಗಿರೋ ಡೇಟ್ಸ್ ಕೂಡ ಬಳಕೆ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ನಾನು ಏನ್ ಯೂಸ್ ಮಾಡ್ತೀನಿ ಅಂದ್ರೆ ಇದನ್ನ ಹಾಲು ತಗೊಂತಿದ್ದೀನಿ. ಇದರಲ್ಲಿ 250 ml ಆಫ್ ನೀವು ಹಾಲನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಸೊ ನೆಕ್ಸ್ಟ್ ನಾನು ಇದನ್ನ ಹೇಗೆ ಗ್ರೈಂಡ್ ಮಾಡಿ ಯಾವ ಟೇಸ್ಟ್ ಇರುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ.